ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏಪ್ರಿಲ್ 28, 30 ಸುದ್ದಿಲಿದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಂಟಿ ಡಿಫೆಕ್ಷನ್ ಲಾ. ಈಗ ಏನಾಗಿದೆ ಅಂತಂದ್ರೆ, ಎಎಪಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ದಂತ 7 ಜನ ಮೆಂಬರ್ಸ್ಗಳು ಎಂಪಿಗಳು ಈಗ ಬಿಜೆಪಿ ಶಿಫ್ಟ್ ಆಗಿದ್ದಾರೆ. ಸೊ ಅವ್ರಿಗೆ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗುತ್ತಾ? ಸೊ ನೋಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟ್ ಬಂದು ರೈಟ್ ಟು ಸೇಫ್ ಟ್ರಾವೆಲ್. ರೈಟ್ ಟು ಸೇಫ್ ಟ್ರಾವೆಲ್, ಸೇಫ್ ಟ್ರಾವೆಲ್ ಏನಿದೆ ಅದನ್ನ ಆರ್ಟಿಕಲ್ 21 ಅಂಡರ್ ತಂದಿದ್ದಾರೆ, ಪಾರ್ಟ್ ಆಫ್ ಲೈಫ್ ಅಂತ ಹೇಳಿ ತಂದಿರುವಂತದ್ದು. ಸೊ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ತಂದಿರುವಂತದ್ದು. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ಈಗ ಆಲ್ರೆಡಿ ಲಡಾಖ್ ಯುಟಿ ಏನಿದೆ, ಯೂನಿಯನ್ ಟೆರಿಟರಿ, ಸೊ ಅದರಲ್ಲಿ 2 ಡಿಸ್ಟ್ರಿಕ್ಟ್ ಗಳಿದ್ದು ಈಗ ಮತ್ತೆ ಇದನ್ನ ಆಡ್ ಮಾಡಿದ್ದಾರೆ. ಆ 5 ಡಿಸ್ಟ್ರಿಕ್ಟ್ ಗಳು ಯಾವುದು, ಈ ಡಿಸ್ಟ್ರಿಕ್ಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಯಾವ ಒಂದು ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗತ್ತೆ, ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು ಆಪರೇಷನ್ ವೈಪ್. ಯಾವ್ದಾದ್ರು ಒಂದು ಆಪರೇಷನ್ ಸುದ್ದಿನಲ್ಲಿ ಇತ್ತು ಅಂತಂದ್ರೆ ಅದ್ರ ಹೆಸರು ಕೊಟ್ಟು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ನಾವು ಕೂಡ ಈ ಆಪರೇಷನ್ ವೈಪ್ ಏನಕ್ಕೆ ಸಂಬಂಧಪಟ್ಟಿದ್ದು ನೋಡ್ತಾ ಹೋಗೋಣ. ನಂತರ ಬಂದು ಸ್ವಾಂಪ್ ಡೀರ್ ಅಥವಾ ಬಾರಾಸಿಂಗ ಅಂತ ಕರೀತಾರೆ. ಇದ್ರ ಮೇಲೆ ಆಲ್ರೆಡಿ UPSC ಕ್ವಶನ್ ಕೇಳಿದೆ. ಸೊ ಈ ಸ್ವಾಂಪ್ ಡೀರ್ ಮತ್ತೆ ಸುದ್ದಿನಲ್ಲಿದೆ. ಇದರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಹೊಸ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ. ಆ ನ್ಯಾಷನಲ್ ಪಾರ್ಕ್ ಯಾವುದು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಬೆಂಗಳೂರು ಸ್ಮಾರ್ಟ್ ವಾಟರ್ ಸಿಸ್ಟಮ್. ಆ ಒಂದು ಲೀಕೇಜ್ ನ ಮಾನಿಟರ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಒಂದು ಸ್ಮಾರ್ಟ್ ವಾಟರ್ ಸಿಸ್ಟಮ್ ತರ್ತಾ ಇದ್ದಾರೆ. ಅದು ಏಷ್ಯಾದಲ್ಲಿ ಅತಿ ದೊಡ್ಡ ಸ್ಮಾರ್ಟ್ ವಾಟರ್ ಸಿಸ್ಟಮ್ ಆಗುತ್ತೆ ಅಥವಾ ಮಾನಿಟರಿಂಗ್ ಸಿಸ್ಟಮ್ ಆಗುತ್ತೆ. ಸೊ ಅದು ಹೇಗೆ ಏನು ನೋಡ್ತಾ ಹೋಗೋಣ. ನಂತರ ಬಂದು ರಿವರ್ಟನ್. ಈ ಬರ್ಡ್ ಏನಿದೆ, ರಿವರ್ಟನ್ ಅನ್ನೋ ಬರ್ಡ್, ಇದರ ಒಂದು ಲಾರ್ಜೆಸ್ಟ್ ನೆಸ್ಟಿಂಗ್ ಗ್ರೌಂಡ್ ಅಂತಾನೆ ಹೇಳ್ಬೋದು ಭದ್ರಾ ಟೈಗರ್ ರಿಸರ್ವ್. ಸೊ ಅಲ್ಲಿ ಅದರ ಪಾಪ್ಯುಲೇಷನ್ ಕಡಿಮೆ ಆಗ್ತಾನೆ ಬಂದಿದೆ. ಕಾರಣ ಏನು, ಇದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಮತ್ತೆ ಈ ಬರ್ಡ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು MCQಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ವಿಲ್ ರಾಘವ್ ಚಡ್ಡಾ ಅಂಡ್ 6 ಅದರ್ಸ್ ಗೆಟ್ ಡಿಸ್ಕ್ವಾಲಿಫೈಡ್. ಈಗ ರಾಘವ್ ಚಡ್ಡಾ ಜೊತೆಗೆ 6 ಜನ, 7 ಮೆಂಬರ್ಸ್ ಏನಿದಾರಲ್ಲ, ಸೊ ಅವರು ಡಿಸ್ಕ್ವಾಲಿಫೈ ಆಗ್ತಾರಾ ಅಂತ ಕ್ವಶನ್ ಡಿಸ್ಕಸ್ ಮಾಡುವಂಥದ್ದು. ಏನು ಡಿಸ್ಕ್ವಾಲಿಫೈ ಆಗ್ತಾರೆ? ಈಗ ಏನಾಗಿದೆ ಅಂತಂದ್ರೆ, ಎಎಪಿ ಆಮ್ ಆದ್ಮಿ ಪಾರ್ಟಿ ಏನಿತ್ತು, ಸೊ ಅದರಲ್ಲಿದ್ದಂತ 7 ಜನ ಎಂಪಿಗಳು ಈಗ ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ, ಬಿಜೆಪಿಗೆ ಬಂದು ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬಹುದಂತ. ಇದಕ್ಕಿಂತ ಮುಂಚೆ ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಅದು ನೋಡ್ಕೋಬೇಕಾಗುತ್ತೆ. ಡಿಸ್ಕ್ವಾಲಿಫಿಕೇಶನ್ ಅದಕ್ಕಿಂತ ಮುಂಚೆ ಎಂಪಿಗಳು ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅಂತ ನೋಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಂಪಿಗಳಲ್ಲಿ ನಾವು ಯಾವ ರೀತಿ ನೋಡ್ತೀವಿ, ಎಂಪಿಗಳಲ್ಲಿ ಯೂಶಲಿ ಎಂಪಿಗಳು ಎಲೆಕ್ಷನ್ ನಿಂತ್ಕೊಳ್ಳೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ ನಿಂತ್ಕೊಳ್ಳೋಕೆ ಮುಂಚೆ ಯಾವ ರೀತಿ ನಾವು ವೋಟ್ ಹಾಕ್ತೀವಿ ಅಂತಂದ್ರೆ, ಒಂದು ಪಾರ್ಟಿ, ಆ ಪಾರ್ಟಿಯ ಒಂದು ಮೋಟೋ, ಗೋಲ್ಸ್, ಡಿಸಿಷನ್ಸ್ ನಾವು ನಂಬಿರ್ತೀವಿ. ಓಕೆ, ಈ ಪಾರ್ಟಿ ಏನಾದ್ರು ಅಧಿಕಾರಕ್ಕೆ ಬಂತು ಅಂತಂದ್ರೆ ಆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತೇಳಿ. ಸೊ ಕೆಲವರು ಪಾರ್ಟಿ ನಂಬಿ ವೋಟ್ ಹಾಕಿರ್ತಾರೆ. ಓಕೆನಾ? ಅದಾದ್ಮೇಲೆ ಯಾರಾದ್ರೂ ಈ ಪೊಲಿಟಿಕಲ್ ಪಾರ್ಟಿ ಸವಾಸನೆ ಬೇಡ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ, ಪೊಲಿಟಿಕಲ್ ಪಾರ್ಟಿಯಲ್ಲಿರುವಂತಹ ಸವಾಸನೆ ಬೇಡ, ಇಂಡಿಪೆಂಡೆಂಟ್ ನಿಂತ್ಕೊಂಡು ಜನಸೇವೆ ಮಾಡ್ತೀನಿ ಅಂತಂದ್ರೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿರ್ತಾರೆ. ಅವನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತಾನು ಕರಿತೀವಿ. ನಂತರ ಬಂದು ಕೆಲವು ಎಂಪಿಗಳನ್ನ ಯಾರಾದ್ರೂ ಸೋಷಿಯಲ್ ಸರ್ವಿಸ್ ಚೆನ್ನಾಗಿ ಮಾಡಿರ್ತಾರೆ, ಆರ್ಟ್ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಿರ್ತಾರೆ ಅಂತ ಗೊತ್ತಾದ್ರೆ ಅಂತ ವ್ಯಕ್ತಿಗಳನ್ನ ಲೋಕಸಭೆ ಅಥವಾ ರಾಜ್ಯಸಭೆಗೆ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಅವರು ನಾಮಿನೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ನಮ್ಗೆ ಎಂಪಿಗಳು ಬರುವಂತದ್ದು ಪಾರ್ಲಿಮೆಂಟ್ಗೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಈ ವ್ಯಕ್ತಿ ಪಾರ್ಟಿ ಹೆಸರು ಹೇಳ್ಕೊಂಡು ಗೆದ್ದಿರ್ತಾನೆ, ನಂತರ ಏನ್ ಮಾಡ್ತಾನೆ ಅಂತಂದ್ರೆ ಕೆಲವೊಂದು ಏನೋ ಅವ್ರಿಗೆ ಪಾರ್ಟಿ ಮತ್ತೆ ವ್ಯಕ್ತಿನಲ್ಲಿ ಏನಾದ್ರೂ ಒಂದು ಡಿಫ್ರೆನ್ಸ್ ಬಂತು ಅಂತ ಹೇಳ್ಬಿಟ್ಟು ಪಾರ್ಟಿಗೆ ರಿಸೈನ್ ಮಾಡ್ಬಿಡ್ತಾನೆ. ಅಂದ್ರೆ ಅವ್ರು ಯಾರು ವೋಟ್ ಹಾಕಿರ್ತಾರಲ್ಲ ಅವ್ರು ಪಾರ್ಟಿ ನೋಡಿ ವೋಟ್ ಹಾಕಿರ್ತಾರೆ, ಬಟ್ ಆದ್ರೆ ಆ ವ್ಯಕ್ತಿ ರಿಸೈನ್ ಮಾಡ್ಬಿಡ್ತಾನೆ. ಮತ್ತೆ ಈ ಪಾರ್ಟಿನಲ್ಲಿ ಕೆಲವೊಂದು ಟೈಮಲ್ಲಿ ವಿಪ್ ಅಂತ ಇರ್ತಾರೆ. ಪಾರ್ಟಿ ಗೋಲ್ಸ್ ಏನಿರುತ್ತೆ ಅದರ ಸಂಬಂಧಪಟ್ಟಂಗೆ ಡೈರೆಕ್ಷನ್ ಕೊಡೋದಕ್ಕೆ ಅಂತ ಇರ್ತಾರೆ ವಿಪ್. ಸೊ ಆ ಡೈರೆಕ್ಷನ್ ಈತ ಫಾಲೋ ಮಾಡೋದೇ ಇಲ್ಲ. ಸೊ ಈ ರೀತಿಯಲ್ಲಿ ಪಾರ್ಟಿ ಏನ್ ಗೋಲ್ ಇರುತ್ತೋ ಅದ್ರ ಅಗೇನ್ಸ್ಟ್ ಹೋಗಿ ಶುರು ಮಾಡ್ತಾನೆ. ಅಂದ್ರೆ ಜನ ಪಾರ್ಟಿ ನೋಡಿ ವೋಟ್ ಹಾಕಿದ್ರು, ಈ ವ್ಯಕ್ತಿ ಪಾರ್ಟಿನೇ ಅಪೋಸ್ ಮಾಡ್ತಾ ಇದ್ದಾನೆ. ಸೊ ಈಗ ಇವ್ನ ಏನ್ ಮಾಡುವಂತದ್ದು, ಈ ಕ್ವಶನ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಬಂದು ಇಂಡಿಪೆಂಡೆಂಟ್ ವ್ಯಕ್ತಿ. ಪೊಲಿಟಿಕಲ್ ಪಾರ್ಟಿಗಳು ಯಾವ್ದು ಬೇಡ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಜನಸೇವೆ ಮಾಡ್ಬೇಕು ಅಂತ ಬಂದಿದ್ದ ವ್ಯಕ್ತಿ ಕೊನೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಹೋಗಿ ಪಾರ್ಟಿ ಜಾಯ್ನ್ ಆಗ್ಬಿಡ್ತಾನೆ. ಯಾವ್ದಾದ್ರು ಒಂದು ಪಾರ್ಟಿ ಜಾಯ್ನ್ ಆಗ್ಬಿಡ್ತಾನೆ, ಯಾವ್ದಾದ್ರು ಒಂದು ಆಮಿಷ ಕೊಡ್ಲಿ. ಈಗ ಈ ವ್ಯಕ್ತಿನ ಏನ್ ಮಾಡುವಂತದ್ದು. ನೆಕ್ಸ್ಟ್ ಬಂದು ನಾಮಿನೇಟೆಡ್ ಮೆಂಬರ್ಸ್. ಯಾರೋ ಒಬ್ರು ನಾಮಿನೇಟೆಡ್ ಮೆಂಬರ್ಸ್ ಲೈಕ್ ಯಾವುದೇ ಪಾರ್ಟಿ ಸೇರೋದಿಲ್ಲ, ಇನ್ಫ್ಯಾಕ್ಟ್ ಎಲೆಕ್ಟ್ ಆಗಿರೋದಿಲ್ಲ. ಸೊ ಈ ವ್ಯಕ್ತಿನ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು 6 ತಿಂಗಳು ಅವಕಾಶ ಕೊಡ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ 6 ತಿಂಗಳೊಳಗಡೆ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗ್ಬೋದು. ಸೊ ಅದ್ರ ಮೂಲಕ ನೀವು ಸರ್ವಿಸ್ ಮಾಡ್ಬೋದು ಅಂತ. ಬಟ್ ಇವ್ರೇನ್ ಮಾಡ್ತಾರೆ ಅಂತಂದ್ರೆ 6 ತಿಂಗಳವರೆಗೂ ಸುಮ್ಮನಿದ್ದು 6 ತಿಂಗಳಾದ್ಮೇಲೆ ಯಾವ್ದಾದ್ರು ಒಂದು ಆಮಿಷಕ್ಕೆ ಒಳಗಾಗಿ 6 ತಿಂಗಳಾದ್ಮೇಲೆ ಜಾಯ್ನ್ ಆಗ್ಬಿಡ್ತಾರೆ. 6 ಮಂತ್ಸ್ ಆದ್ಮೇಲೆ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗುವಂಥದ್ದು. ಸೊ ಈ ಕೆಲಸ ಮಾಡ್ತಾರೆ. ಸೊ ಈ ವ್ಯಕ್ತಿನ ಹೇಗೆ ಮಾಡುವಂಥದ್ದು. ಸೊ ಈ ರೀತಿನಲ್ಲಿ ಪ್ರಶ್ನೆ ಬಂದಾಗ ಇದೆಲ್ಲಾನು ಒಂದು ಪೀಪಲ್ ಟ್ರಸ್ಟ್ ಏನಿತ್ತಲ್ಲ, ಸೊ ಅದರ ಅಗೇನ್ಸ್ಟ್ ಹೋಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರೇನು ಆಗ್ತಾ ಇದಾರಲ್ಲ ಇದಕ್ಕೆ ಡಿಫೆಕ್ಷನ್ ಅಂತ ಕರೀತಾರೆ. ಸೊ ಇದನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟೆ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಒಂದು ಆಂಟಿ ಡಿಫೆಕ್ಷನ್ ಲಾ ಅಂತ ತರ್ತಾರೆ.
ಸೊ ಈ ಆಂಟಿ ಡಿಫೆಕ್ಷನ್ ಲಾ ಮೂಲಕ ಈ ರೀತಿ ಯಾರಾದ್ರೂ ಡಿಫೆಕ್ಷನ್ ಆಗ್ತಾ ಇದ್ರು ಅಂತಂದ್ರೆ ಅಥವಾ ಮರ್ಜ್ ಶಿಫ್ಟ್ ಆಗ್ತಾ ಇದ್ರು ಅಂತಂದ್ರೆ ಇವ್ರನ್ನ ಈ ಒಂದು ಡಿಸ್ಕ್ವಾಲಿಫೈ ಮಾಡ್ಬಿಡ್ತಾರೆ. ಇವ್ರಿಗೆ ಒಂದು ಮೆಂಬರ್ಶಿಪ್ ಏನಿದೆ ಅದನ್ನ ತೆಗೆದೇ ಬಿಡ್ತಾರೆ. ಸೊ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡುವಂತಾರೆ ಯಾರು? ಇವ್ರನ್ನ ಡಿಸ್ಕ್ವಾಲಿಫೈ ಮಾಡುವಂತವ್ರು ಪ್ರಿಸೈಡಿಂಗ್ ಆಫೀಸರ್ ಅಂತ ಕರಿತೀವಿ. ಅವರು ರಾಜ್ಯಸಭೆಯಲ್ಲಿ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಇರ್ಬೋದು. ಇಫ್ ಇನ್ ಕೇಸ್ ಏನಾದ್ರು ಲೋಕಸಭೆಯಲ್ಲಿ ಇದ್ದು ಅಂತಂದ್ರೆ ಸ್ಪೀಕರ್, ರಾಜ್ಯಸಭೆಯಲ್ಲಿ ಇದ್ರು ಅಂತಂದ್ರೆ ಚೇರ್ಮನ್. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇವ್ರಿಗೆ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಇಷ್ಟೇ ಟೈಮ್ ಪೀರಿಯಡ್ ಅಂತ ಇರೋದಿಲ್ಲ. ಸೊ ಸ್ಪೀಕರ್ ಆಗ್ಲಿ ಚೇರ್ಮನ್ ಆಗ್ಲಿ ಅವ್ರು ಡಿಸೈಡ್ ಮಾಡಿ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದಾಗಿರುತ್ತೆ. ಇದ್ರ ನಂತರ ಈಗ ಇನ್ನೊಂದು ಕ್ವಶನ್ ಅರೈಸ್ ಆಗುವಂಥದ್ದು, ಪಾರ್ಟಿದು ಒಂದಷ್ಟು ಗೋಲ್ಸ್ ಇರುತ್ತೆ. ಆ ಪಾರ್ಟಿ ಗೋಲ್ಸ್ ನಂಬಿಟ್ಟು ಒಬ್ಬ ವ್ಯಕ್ತಿ ಜಾಯ್ನ್ ಆಗಿರ್ತಾನೆ ಅಥವಾ ಬೇರೆ ಬೇರೆ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗಿರ್ತಾರೆ. ಬಟ್ ಬರ್ತಾ ಬರ್ತಾ ಆ ಪಾರ್ಟಿಯ ಉದ್ದೇಶಗಳೇ ಬದಲಾಗ್ತಾ ಹೋಗುತ್ತೆ. ಆ ಏನೊಂದು ವೆಲ್ಫೇರ್ ಅಂತ ಪ್ರಾಮಿಸ್ ಮಾಡಿರ್ತಾರೆ ಅದ್ರ ಅಗೇನ್ಸ್ಟ್ ಆಗಿ ಹೋಗ್ತಾ ಇರುತ್ತೆ, ಅಥವಾ ಆ ಜನಸೇವೆ ಮಾಡಬೇಕು ಅನ್ನೋದು ತಪ್ಪಿಸ್ತಾ ಇರುತ್ತೆ. ಸೊ ಅಂತ ಟೈಮಲ್ಲೂ ಕೂಡ ಅಲ್ಲಿರುವಂತ ಮೆಂಬರ್ಗಳು ಆ ಪಾರ್ಟಿನಲ್ಲೇ ಕಂಟಿನ್ಯೂ ಆಗ್ಬೇಕಾ? ಸೊ ಅವಾಗ ಏನ್ ಮಾಡ್ಬೋದು, ಅವ್ರು ಆಚೆ ಬರ್ತಾರೆ. ಯೂಶಲಿ ಆಚೆ ಬರ್ತಾರೆ. ಆಚೆ ಬರೋದಕ್ಕೆ ಸ್ಪ್ಲಿಟ್ ಅಂತ ಕರೀತಾರೆ. ಸೊ ಆಚೆ ಬರ್ತಾರೆ. ಆಚೆ ಬಂದಾಗ ಏನ್ ಮಾಡ್ಬೋದು ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಅವರು 2/3 ಮೆಜಾರಿಟಿನೇ ಆಚೆ ಬಂದ್ಬಿಟ್ರೆ, ಯಾಕಂದ್ರೆ ಪಾರ್ಟಿನಲ್ಲೇ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ 2/3 ಏನಾದ್ರು ಬಂದು ಇನ್ನೊಂದು ಪಾರ್ಟಿಗೆ ಜಾಯಿನ್ ಆದ್ರು ಅಂತಂದ್ರೆ ಅದನ್ನ ಅವರು ಆಂಟಿ ಡಿಫೆಕ್ಷನ್ ಅಥವಾ ಡಿಫೆಕ್ಷನ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಅದನ್ನ ಮರ್ಜ್ ಅಂತ ಕರೀತಾರೆ. ಇಟ್ ಈಸ್ ಅಲೌಡ್. ಇದನ್ನ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ತರ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಪಾರ್ಟಿಯಿಂದ 2/3 ಮೆಂಬರ್ಸ್ ಏನಾದ್ರು ಆಚೆ ಬರ್ತಾ ಇದಾರೆ ಅಂದ್ರೆ ನಾವು ಅದನ್ನ ಏನೇ ಅಸ್ಯೂಮ್ ಮಾಡ್ಕೋತೀವಿ ಅಂತಂದ್ರೆ ಮುಕ್ಕಲ್ ಭಾಗ ಆಚೆ ಬರ್ತಾ ಇದಾರೆ ಅಂತಂದ್ರೆ ಆ ಪಾರ್ಟಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂತೀವಿ. ಸೊ ಇಫ್ ಇನ್ ಕೇಸ್ ಏನೋ 2/3 ಮೆಂಬರ್ಸ್ ಅದರಿಂದ ಆಚೆ ಬಂದು ಬೇರೆ ಒಂದು ಯಾವ್ದಾನ ಪಾರ್ಟಿ ಜಾಯ್ನ್ ಆಗ್ತಾ ಇದಾರೆ ಅಂತಂದ್ರೆ ಅವರ ಮೆಂಬರ್ಶಿಪ್ ಹೋಗೋದಿಲ್ಲ, ಬದಲಾಗಿ ಅದನ್ನ ಮರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಲೀಗಲ್ ವೇನಲ್ಲಿ ಆಗುತ್ತೆ. ಈಗ ಏನಾಗಿದೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ 7 ಜನ ಬಂದಿದಾರಲ್ಲ, ಒಟ್ಟು ರಾಜ್ಯಸಭೆಯಲ್ಲಿ ಇವ್ರು ಇದ್ದಿದ್ದು 10 ಮೆಂಬರ್ಸ್. 10 ಮೆಂಬರ್ಸ್ ಅಲ್ಲಿ 7 ಜನ ಆಚೆ ಬರ್ತಾ ಇದಾರೆ ಅಂದ್ರೆ ಈ 2/3 ಕ್ರೈಟೀರಿಯಾ ಏನಿತ್ತು ಅದು ಫಾಲೋ ಮಾಡ್ತಾ ಇದಾರೆ. ಸೊ ಹಾಗಾಗಿ ಆ 7 ಜನ ಮೆಂಬರ್ಸ್ ಗಳು ಯಾರಿದ್ರು ಅವರು ಡಿಸ್ಕ್ವಾಲಿಫೈ ಆಗಲ್ಲ, ಬದಲಿಗೆ ಅದನ್ನ ಮರ್ಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ 7 ಜನ ಬಿಜೆಪಿ ನಲ್ಲೇ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಸೊ ನೀಟಾಗಿ ಅರ್ಥ ಆಯ್ತು ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಪಕ್ಷಾಂತರ ವಿರೋಧಿ ಕಾಯ್ದೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾರಿಗೆ ತರಲಾಯಿತು. ಹೌದು, ಆಂಟಿ ಡಿಫೆಕ್ಷನ್ ತಂದಿದ್ದು 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ. ಸರಿಯಾಗಿದೆ. ಈ ಕಾಯ್ದೆಯಡಿ ವಿಭಜನೆ ನಿಬಂಧನೆಯನ್ನು ಇನ್ನೂ ಚಾಲ್ತಿಯಲ್ಲಿದೆ. ಇಲ್ಲ, ವಿಭಜನೆ ಚಾಲ್ತಿಯಲ್ಲಿಲ್ಲ. ಯಾಕಂತಂದ್ರೆ 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದ್ಬಿಟ್ಟು ಸ್ಪ್ಲಿಟ್ ಅನ್ನೋದನ್ನ ತೆಗಿತಾರೆ. 2/3 ಇತ್ತು ಅಂತಂದ್ರೆ ಅದನ್ನ ಮರ್ಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಚಾಲ್ತಿಯಲ್ಲಿ ಇಲ್ಲ. ಅನರ್ಹತೆ ನಿರ್ಧಾರಗಳನ್ನು ಚುನಾವಣಾ ಆಯೋಗ ತೆಗೆದುಕೊಳ್ಳುತ್ತದೆ. ಇಲ್ಲ, ಯಾರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಡಿಸೈಡ್ ಮಾಡುವಂತವ್ರು ಚುನಾವಣಾ ಆಯೋಗ ಅಲ್ಲ, ಬದಲಿಗೆ ಪ್ರಿಸೈಡಿಂಗ್ ಆಫೀಸರ್. ಅಲ್ಲಿ ಸ್ಪೀಕರ್ ಆಗ್ಬೋದು ಅಥವಾ ಚೇರ್ಮನ್ ಆಗ್ಬೋದು, ಅವ್ರಿಗೆ ಅಧಿಕಾರ ಇರುವಂತದ್ದು. ವಿಲೀನಕ್ಕೆ ಕನಿಷ್ಠ 3/2 ಶಾಸಕರ ಬೆಂಬಲ ಅಗತ್ಯವಿದೆ. ಹೌದು, ನೀವು ಬೇರೆ ಒಂದು ಪಾರ್ಟಿಗೆ ಮರ್ಜ್ ಆಗ್ತೀರಾ ನಿಮ್ಮ ಪಾರ್ಟಿ ಬಿಟ್ಟು ಅಂತಂದ್ರೆ ಅಟ್ಲೀಸ್ಟ್ 2/3 ಸಪೋರ್ಟ್ ಇರಬೇಕು ಅಥವಾ 2/3 ಮರ್ಜ್ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 2 ಸ್ಟೇಟ್ಮೆಂಟ್ಗಳು ತಪ್ಪಾಗಿದೆ. ಈ 2 ಸ್ಟೇಟ್ಮೆಂಟ್ಗಳು ತಪ್ಪಾಗಿರೋದ್ರಿಂದ ಉಳಿದ 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ರೈಟ್ ಟು ಸೇಫ್ ಟ್ರಾವೆಲ್ ಆನ್ ನ್ಯಾಷನಲ್ ಹೈವೇ ಪಾರ್ಟ್ ಆಫ್ ರೈಟ್ ಟು ಲೈಫ್. ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ನ್ಯಾಷನಲ್ ಹೈವೇಗಳಲ್ಲಿ ಸೇಫ್ ಟ್ರಾವೆಲ್ ಮಾಡುವಂಥದ್ದು ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂತೆ. ಅಂದ್ರೆ ನಾವು ಸೇಫ್ ಆಗಿ ಟ್ರಾವೆಲ್ ಮಾಡಿದ್ರೆ ಅಲ್ವಾ ನಮ್ಮ ಲೈಫ್ ಇರುವಂತದ್ದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಸೇಫ್ ಟ್ರಾವೆಲ್ ಅನ್ನುವಂಥದ್ದನ್ನ ಒಂದು ಅಧಿಕಾರ ಅಥವಾ ಹಕ್ಕು ಅಂತ ಕನ್ಸಿಡರ್ ಮಾಡಿ ಅದನ್ನ ಆರ್ಟಿಕಲ್ 21 ಅಂಡರ್ ಅಲ್ಲಿ ತಂದಿದೆ. ಯಾಕೆ ಇದನ್ನ ತಂದಿದೆ ಅಂತಂದ್ರೆ ನೀವು ನೋಡ್ಬೋದಾಗಿರುತ್ತೆ, ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ನ್ಯಾಷನಲ್ ಹೈವೇಗಳಿರೋದೇ 2% ಅಷ್ಟೇ. ಬಟ್ ಆದ್ರೆ 30% ಆಫ್ ದ ಆಕ್ಸಿಡೆಂಟ್ ಈ ಒಂದು 2% ಇರುವಂತಹ ರೋಡ್ಗಳಲ್ಲೇ ಆಗ್ತಾ ಇದೆ, ನ್ಯಾಷನಲ್ ಹೈವೇಗಳಲ್ಲೇ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ತಪ್ಪಿಸ್ಬೇಕು ಅಂತ ಇವನ್ ಇದಕ್ಕೆ ಅಂತಲ್ಲ, ಇದಕ್ಕಿಂತ ಮುಂಚೆನು ಈ ಒಂದು ಆಲ್ಕೋಹಾಲ್ ಅಂದ್ರೆ ಲೈಕ್ ಏನೋ ಈ ಬಾರ್ಗಳೇನು ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದ್ದೋ ನ್ಯಾಷನಲ್ ಹೈವೇಗಳ ಪಕ್ಕದಲ್ಲಿ ಅದರ ಒಂದು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿತ್ತು. ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಸೊ ಆ ರೀತಿಯಲ್ಲಿ ಹೇಳಿತ್ತು. ಬಟ್ ಈ ಸಲ ಏನ್ ಮಾಡಿದೆ ಅಂತಂದ್ರೆ ವರ್ಡಿಕ್ಟೇ ಕೊಟ್ಟು ಹೇಳಿದೆ ಕೆಲವೊಂದು ಸೇಫ್ ಟ್ರಾವೆಲ್ ನ ಎನ್ಶೋರ್ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಯಾಕೆ ಸುದ್ದಿನಲ್ಲಿ ಇದ್ದು ಅಂತಂದ್ರೆ ಈಗ ನ್ಯಾಷನಲ್ ಹೈವೇಗಳಲ್ಲಿ ಪಕ್ಕದಲ್ಲೇ ಎಸ್ಟಾಬ್ಲಿಷ್ ಆಗುವಂತ ಡಾಬಾಗಳೇನಿದೆಯಲ್ಲ ಆ ಡಾಬಾಗಳು ಅಥವಾ ರೆಸ್ಟೋರೆಂಟ್ಗಳು ಅದರ ಕಡೆ ಏನಾದ್ರು ಟರ್ನ್ ತಗೊಳಕ್ ಟ್ರೈ ಮಾಡುವಂಥದ್ದು ಅಥವಾ ಸರಿಯಾಗಿ ಪಾರ್ಕಿಂಗ್ ಕೊಟ್ಟಿಲ್ಲ ಅಂತಂದ್ರೆ ರೋಡ್ಗಳಲ್ಲೇ ಪಾರ್ಕ್ ಮಾಡಿ ಹೋಗುವಂಥದ್ದು. ಸೊ ಈ ರೀತಿ ನಾನಾ ಕಾರಣಗಳಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಅಂತ ರೆಕಗ್ನೈಸ್ ಮಾಡಿ ಸುಪ್ರೀಂ ಕೋರ್ಟ್ ಈಗ ಇದನ್ನ ಆರ್ಟಿಕಲ್ 21 ಅಂಡರ್ ತಂದಿದೆ. ಸೊ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಆರ್ಟಿಕಲ್ 21 ಅಂತದ್ದು ಲೈಕ್ ಟೈಮ್ ಒಂದು ಎವಾಲ್ವ್ ಆಗಿ ಬಂದಿರುವಂತಹ ಒಂದು ಆರ್ಟಿಕಲ್ ಆಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಹೆಂಗೆ ಅಂತಂದ್ರೆ ಫಸ್ಟ್ ಎ.ಕೆ. ಗೋಪಾಲನ್ ಕೇಸ್ ಅಂತ ಒಂದು ಬರ್ತಿತ್ತು. ಎ.ಕೆ. ಗೋಪಾಲನ್ ಕೇಸಲ್ಲಿ ಏನ್ ಹೇಳಿತ್ತು ಅಂತಂದ್ರೆ ನೀವು ಬೇಕಿದ್ರೆ ಆರ್ಟಿಕಲ್ 21 ಅನ್ನು ಕಾಂಪ್ರಮೈಸ್ ಆಗ್ಬೋದು. ಯಾವಾಗ? ಅಂಟಿಲ್ ಅಂಡ್ ಅನ್ಲೆಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈಸ್ ಫಾಲೋಡ್. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನ ನೀವು ನೀಟಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತಂದ್ರೆ
ಬೇಕಾದ್ರೆ ಆರ್ಟಿಕಲ್ 21 ಎಸ್ಟಾಬ್ಲಿಷ್ ಮಾಡೋ ಕಾಂಪ್ರಮೈಸ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಎ.ಕೆ. ಗೋಪಾಲನ್ ಕೇಸಲ್ಲಿ ಹೇಳ್ಬಿಟ್ಟಿತ್ತು. ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಮೇನಕಾ ಗಾಂಧಿ ಕೇಸ್, ಇದು ಇಂಪಾರ್ಟೆಂಟ್. ಮೇನಕಾ ಗಾಂಧಿ ಕೇಸಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ನೀವೇನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಮಾಡ್ತಾ ಇದ್ರಲ್ಲ, ಸೊ ಅದಕ್ಕೋಸ್ಕರ ಈ ಆರ್ಟಿಕಲ್ 21 ಅನ್ನ ಕಾಂಪ್ರಮೈಸ್ ಆಗೋ ರೀತಿನಲ್ಲ, ಅಂದ್ರೆ ಇದರ ಒಂದು ವ್ಯಾಪ್ತಿನ ದೊಡ್ಡದು ಮಾಡ್ತಾ ಬರುತ್ತೆ. ನೀವೇನ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಮಾಡ್ತಾ ಇದ್ರಲ್ಲ ಅಂಡರ್ ಆರ್ಟಿಕಲ್ 14, ಸೊ ಅದು ಫೇರ್ ಆಗಿರ್ಬೇಕು, ಜಸ್ಟಿಸ್ ಆಗಿರಬೇಕು, ಮತ್ತೆ ರೀಸನಬಲ್ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳುತ್ತೆ. ಸೊ ಮೇನಕಾ ಗಾಂಧಿ ಕೇಸಲ್ಲಿ ಆರ್ಟಿಕಲ್ 21 ಸ್ವಲ್ಪ ವೈಡ್ ಮಾಡ್ತಾ ಹೋಗುತ್ತೆ. ನಂತರ ಬಂದಂತಹ ಟೆಲಿಸ್ ವೋಲ್ಗಾ ಕೇಸಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ರೈಟ್ ಟು ಲೈವ್ಲಿಹುಡ್ ಏನಿದೆ, ಸೊ ಅದನ್ನ ಆರ್ಟಿಕಲ್ 21 ಅಲ್ಲಿ ಇಡುತ್ತೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳ್ಬಿಟ್ಟು. ನಂತರ ಬಂದು ಎಂ ಸಿ ಮೆಹ್ತಾ ಕೇಸಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಇಸ್ ಆಲ್ಸೋ ಆರ್ಟಿಕಲ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳುತ್ತೆ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಅಂತ ಹೇಳುತ್ತೆ. ನಂತರ ಬಂದಂತ ಪುಟ್ಟಸ್ವಾಮಿ ಕೇಸ್, ಇದನ್ನ ಆಲ್ರೆಡಿ ಕೇಳಿದೆ UPSC. ಪುಟ್ಟಸ್ವಾಮಿ ಕೇಸಲ್ಲಿ ಪ್ರೈವಸಿ ಆಲ್ಸೋ ಕಮ್ಸ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳುತ್ತೆ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಅಂತ ಹೇಳುತ್ತೆ. ಈ ರೀತಿನಲ್ಲಿ ಕೇಸ್ಗಳು ಬಂದ ರೀತಿನಲ್ಲ ಆರ್ಟಿಕಲ್ 21 ಏನಿದೆಯಲ್ಲ ಅದ್ರ ವ್ಯಾಪ್ತಿ ದೊಡ್ಡದಾಗ್ತಾನೆ ಹೋಗಿದೆ. ಸೊ ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್, ಒಂದಷ್ಟು ಇಂಪಾರ್ಟೆಂಟ್ ಕೇಸಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಗ್ರೂಪ್ ಸಿ ಇಂದ ಹಿಡಿದು UPSC ವರ್ಗು ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಸೊ ಇಂಪಾರ್ಟೆಂಟ್ ಇದು. ಪ್ರಶ್ನೆ ಯಾವ ರೀತಿ ಬರುತ್ತೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷಿತವಾಗಿ ಪ್ರಯಾಣಿಸುವ ಹಕ್ಕನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗಿದೆ? ಆರ್ಟಿಕಲ್ 21 ಸೇರಿಸಿರುವಂತದ್ದು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಹಿಸ್ಟಾರಿಕ್ ಡಿಸಿಷನ್, ಲಡಾಖ್ ಆಡ್ಸ್ 5 ನ್ಯೂ ಡಿಸ್ಟ್ರಿಕ್ಟ್ ಟು ಬೂಸ್ಟ್ ರಿಮೋಟ್ ಗವರ್ನೆನ್ಸ್ ನ ಬೂಸ್ಟ್ ಮಾಡೋದಕ್ಕೋಸ್ಕರ, ಅಂದ್ರೆ ಗವರ್ನೆನ್ಸ್ ಇಂಪ್ರೂವ್ ಮಾಡೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಲಡಾಖ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇನ್ನ 5 ಡಿಸ್ಟ್ರಿಕ್ಟ್ಸ್ ಗಳನ್ನ ಆಡ್ ಮಾಡಿರುವಂತದ್ದು. ಅಂದ್ರೆ ಇದಕ್ಕಿಂತ ಮುಂಚೆ ಕಾರ್ಗಿಲ್ ಮತ್ತೆ ಲೇ ಇತ್ತು, ಯೂನಿಯನ್ ಟೆರಿಟರಿ ಲಡಾಖ್ ಅಲ್ಲಿ ಕಾರ್ಗಿಲ್ ಮತ್ತೆ ಲೇ ಇತ್ತು, ಲೇ ಮತ್ತೆ ಕಾರ್ಗಿಲ್ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಶಾಮ್, ನುಬ್ರಾ, ಚಾಂಗ್ತಾಂಗ್, ಡ್ರಾಸ್ ಮತ್ತೆ ಜಸ್ಕರ್, ಈ 5 ಡಿಸ್ಟ್ರಿಕ್ಟ್ ಗಳನ್ನ ಆಡ್ ಮಾಡಿದ್ದಾರೆ. ಕೇಳ್ಬೋದು. ಸೊ ಹಾಗಾಗಿ 5 ನೋಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಯಾವ ರೀತಿ ಆಡ್ ಮಾಡೋದು, ಇದನ್ನ ಆಡ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ? ಸೊ ಈ ರೀತಿಯಲ್ಲಿ ಯಾವ ರೀತಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ UT ಅಂತ ಹೇಳಿದೆ, UTನಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ. ಈ ಒಂದು ಲೆಫ್ಟಿನೆಂಟ್ ಗವರ್ನರ್ ಈ ಒಂದು UTಗಳು ಡೈರೆಕ್ಟ್ ಆಗಿ ಪ್ರೆಸಿಡೆಂಟೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು ಅಥವಾ ಗವರ್ನರ್ಗಳೇ ನೋಡ್ಕೊಂತಾ ಇದ್ರು. ಸೊ ಅದು ವರ್ಕ್ ಆಗುವಂಥದ್ದು ಮೋಸ್ಟ್ಲಿ ಈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆಯಲ್ಲ, ಸೊ ಅದರ ಅಂಡರ್ಲಿ ಬರ್ತಾ ಇರುತ್ತೆ. ಅವರ ಒಂದು ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಏನಿರ್ತಾರಲ್ಲ, ಫಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಒಂದು ಪ್ರಪೋಸಲ್ ನ ಕಳಿಸ್ತಾರೆ, ತನ್ನ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಪ್ರಪೋಸಲ್ ಕಳಿಸ್ತಾರೆ. ಯಾರು ಕಳಿಸ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಳಿಸ್ತಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ರೀತಿಯಲ್ಲಿ ಹೊಸ ಡಿಸ್ಟ್ರಿಕ್ಟ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ, ಅದನ್ನ ರೀನೇಮ್ ಮಾಡೋದ್ರಿಂದ, ಅದರ ಬೌಂಡ್ರಿಗಳನ್ನ ಆಲ್ಟರ್ ಮಾಡೋದ್ರಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಏನಾದ್ರು ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ಗಳಿರ್ತವೆ, ಪೋಸ್ಟ್ ಆಫೀಸ್ಗಳಿರ್ತವೆ, ಅಡ್ರೆಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಏನು ಇಶ್ಯೂ ಇಲ್ಲ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ NOC ಕೊಡುತ್ತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅದೇ UT-ನಲ್ಲೇ ಒಂದು ಗೆಜೆಟ್ ನೋಟಿಫಿಕೇಶನ್ ಓಡಿಸ್ತಾರೆ. ಗೆಜೆಟ್ ಓಡಿಸೋದು ಅಂತಂದ್ರೆ ಅಲ್ಲಿ ಹೊಸದಾಗಿ ಡಿಸ್ಟ್ರಿಕ್ಟ್ಗಳು ಆಡ್ ಆದ್ವು ಅಂತ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಅಂತೇಳಿ ಆ ಸಂಸತ್ತಿನಲ್ಲಿ ಡಿಸ್ಕಸ್ ಮಾಡುವಂಥದ್ದು ಅದೇನು ಅವಶ್ಯಕತೆನೂ ಇರಲ್ಲ, ಸಿಂಪಲ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಕೇಂದ್ರಾಡಳಿತ ಪ್ರದೇಶಗಳ UT ರಾಜ್ಯಗಳಲ್ಲಿ ಜಿಲ್ಲೆಗಳ ರಚನೆಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಪ್ರಸ್ತಾವನೆಯನ್ನು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ಪ್ರಾರಂಭಿಸುತ್ತೆ. ಹೌದು, ಫಸ್ಟ್ ಪ್ರಪೋಸಲ್ ಇವರೇ ಶುರು ಮಾಡುವಂಥದ್ದು. ಇನ್ಫ್ಯಾಕ್ಟ್ ಲೆಫ್ಟಿನೆಂಟ್ ಗವರ್ನರ್ ಶುರು ಮಾಡ್ತಾರೆ. ಇದಕ್ಕೆ ಗೃಹ ಸಚಿವಾಲಯದ ಅನುಮೋದನೆ ಅಗತ್ಯವಿದೆ. ಹೌದು, ಅವರು NOC ಕೊಡಬೇಕು. ಹೌದು, ಏನು ವಿಷಯ ಇಲ್ಲ, ನೀವು ನಿಮ್ಮ ಡಿಸ್ಟ್ರಿಕ್ಟ್ ಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಹೊಸ ಜಿಲ್ಲೆಗಾಗಿ ಸಂಸತ್ತು ಕಾಯ್ದೆಯನ್ನು ಅಂಗೀಕರಿಸಬೇಕು. ಆ ರೀತಿ ಏನಿಲ್ಲ, ಸಂಸತ್ನ ಇಂಟರ್ಫಿಯರೆನ್ಸ್ ಅವ್ರು ಬರೋ ಅವಶ್ಯಕತೆನೂ ಇಲ್ಲ, ಅಲ್ಲಿ ಡಿಸ್ಕಷನ್ ಆಗೋ ಅವಶ್ಯಕತೆನೂ ಇಲ್ಲ. ಅಂತಿಮವಾಗಿ ಗೆಜೆಟ್ ಸೂಚನೆಯ ಮೂಲಕ ಜಿಲ್ಲೆಯನ್ನು ರಚಿಸಲಾಗುತ್ತದೆ. ಯಾವಾಗ NOC ಸಿಗುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ, ಸೊ ಆಗ ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ಇದನ್ನ ಡಿಸ್ಟ್ರಿಕ್ಟ್ಸ್ ಗಳನ್ನ ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಸರಿಯಾಗಿದೆ. ಆನ್ಸರ್ ಬಂದು 3, ಕೇವಲ 3ಗಳು ಸರಿಯಾಗಿರುವಂತದ್ದು, 1 ತಪ್ಪಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ NCB ಲಾಂಚಸ್ ಆಪರೇಷನ್ ವೈಪ್ ಟು ಕ್ರ್ಯಾಕ್ ಡೌನ್ ಆನ್ ಆನ್ಲೈನ್ ಡ್ರಗ್ ಟ್ರಾಫಿಕಿಂಗ್. ಆಪರೇಷನ್ ವೈಪ್ ಯಾವ ಸಂಬಂಧಪಟ್ಟಿದ್ದು ಅಂತ ಸಿಂಪಲ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಲಾಂಚ್ ಮಾಡಿರುವಂಥದ್ದು NCB, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅವರು ಲಾಂಚ್ ಮಾಡಿರುವಂಥದ್ದು. ಇದು ಉದ್ದೇಶ ಏನಂತಂದ್ರೆ ಆನ್ಲೈನ್ ಅಲ್ಲಿ ನಡೆಯುವಂತಹ ಡ್ರಗ್ ಟ್ರಾಫಿಕಿಂಗ್ ನೆಟ್ವರ್ಕ್ ಏನಾಗಿದೆಯಲ್ಲ, ಸೊ ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ವೆಬ್ ಬೇಸ್ಡ್ ಇಲ್ಲಿಗಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಅಂಡ್ ಎನ್ಫೋರ್ಸ್ಮೆಂಟ್. ವೆಬ್ ಬೇಸ್ಡ್ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ್ದ್ರ ಮೂಲಕ ಆಗ್ತಾ ಇದೆ, ವೆಬ್ ಬೇಸ್ಡ್ ಅಲ್ಲಿ ಆಗ್ತಾ ಇದೆ. ಸೊ ಅದನ್ನ ಪ್ರಿವೆನ್ಷನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ತರಬೇಕು ಅಂತ ತರ್ತಾರೆ ಅಂತದ್ದು. ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಬಹುದಾಗಿರುತ್ತೆ, ಈಗ ಡಾರ್ಕ್ ವೆಬ್ ಅಂತದ್ದು, ಮತ್ತೆ ಈಗ ಕ್ರಿಪ್ಟೋ ಕರೆನ್ಸಿಗಳು,
ಕ್ರಿಪ್ಟೋಕರೆನ್ಸಿಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಡಾರ್ಕ್ ವೆಬ್ ಆಗ್ಬೋದು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಆನ್ಲೈನ್ ವೇನಲ್ಲಿ ಈಗ ಈ ಒಂದು ಡ್ರಗ್ ಸಂಬಂಧಪಟ್ಟಾಗೆ ಆಕ್ಟಿವಿಟೀಸ್ ನಡೀತಾ ಇದೆ. ಸೊ ಇದನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಆಪರೇಷನ್ ವೈಪ್ ನ ಲಾಂಚ್ ಮಾಡಿರುವಂಥದ್ದು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ. ಯಾವ್ಯಾವ ಡ್ರಗ್ಸ್ಗಳು ಅಂತಂದ್ರೆ ಕೆಲವೊಂದು ಡ್ರಗ್ಸ್ಗಳು ಇವನ್ ಮೆಡಿಕಲಿ ಅಪ್ರೂವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಾಗಿರುತ್ತೆ, ಕ್ಲಾನೋಜಪಮ್ ಆಗ್ಬೋದು, ಡಯೋಜಪಮ್ ಆಗ್ಬೋದು. ಈ ರೀತಿದು ಇವುಗಳೆಲ್ಲ ಏನಿದೆಯಲ್ಲ ಇವು ಆಕ್ಚುಲಿ ಬಂದು ಫಾರ್ಮಾಸಿಟಿಕಲ್ ಡ್ರಗ್ಸ್ಗಳು. ಫಾರ್ಮಾಸಿಟಿಕಲ್ ಅಂತಂದ್ರೆ ಆ ಮೆಡಿಕಲ್ ಯೂಸ್ಗೆ ಅಂತ ಕೊಟ್ಟಿರುವಂತ ಡ್ರಗ್ಸ್ಗಳು. ಬಟ್ ಅದಂತಂದ್ರೆ ಇದನ್ನ ಮಾದಕ ದ್ರವ್ಯಗಳಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇವೊಂದು ಇದನ್ನ ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆಕ್ಟ್ 1985 ಅಂಡರ್ ಮಾನಿಟರ್ ಮಾಡ್ತಿದ್ರು ಕೂಡ ಇಲ್ಲಿಗಲ್ ಸೇಲ್ ಆಗ್ತಾ ಇರುತ್ತೆ. ಇವನ್ ಮೆಡಿಕಲ್ ಶಾಪ್ಗಳಾಗ್ಬೋದು, ಹಾಸ್ಪಿಟಲ್ಗಳಾಗ್ಬೋದು. ಸೊ ಹಾಗಾಗಿ ಇದನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಈ ಆಪರೇಷನ್ ವೈಬ್ ಅಂತ ತಂದಿರುವಂತದ್ದು. ಆಪರೇಷನ್ ವೈಬ್ ಏನಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, ಆನ್ಲೈನ್ ಮೂಲಕ ನಡೆಯುವಂತ ಒಂದು ಡ್ರಗ್ ಟ್ರಾಫಿಕ್ ನ ತಪ್ಪಿಸ್ಕೊಳ್ಳೋದಕ್ಕೆ ತಪ್ಪಿಸಕ್ಕೆ ಅಂತ ನೆನ್ಪಿಟ್ಕೊಟ್ರೆ ಸಾಕು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಆಪರೇಷನ್ ವೈಬ್ ಪ್ರಮುಖವಾಗಿ ಯಾವ ಚಟುವಟಿಕೆ ತಡೆಯುವ ಗುರಿಯನ್ನು ಹೊಂದಿದೆ? ಸಿಂಪಲ್, ಡಿಜಿಟಲ್ ವೇದಿಕೆಗಳ ಮೂಲಕ ಆನ್ಲೈನ್ ಮಾದಕ ದ್ರವ್ಯಗಳ ಸಾಗಣೆ ಏನಾಗ್ತದೆ ಅದನ್ನ ತಪ್ಪಿಸಬೇಕು, ಅದನ್ನ ಬ್ರೇಕ್ ಮಾಡಬೇಕು ಅಂತ ತಂದಿರುವಂತದ್ದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಬಿ ಕರೆಕ್ಟ್ ಆನ್ಸರ್. ಮುಂದಿನ ಆರ್ಟಿಕಲ್ ನೋಡಿದ್ರೆ ಇಂಡಿಯಾಸ್ ರೇರ್ ಸ್ವಾಂಪ್ ಡೀರ್ ಎಸ್ಟಾಬ್ಲಿಷಸ್ ಸೆಕೆಂಡ್ ಹೋಮ್. ಇಂಡಿಯಾಸ್ ರೇರ್ ಸ್ವಾಂಪ್ ಡೀರ್ ಅಂತಾನು ಕರಿತೀವಿ ಅಥವಾ ಬಾರಾಸಿಂಗ ಅಂತಾನು ಕರಿತೀವಿ. ಬಾರಾಸಿಂಗ ಅಂತಾನು ಕರಿತೀವಿ. ಇದರ ಒಂದು ಸೆಕೆಂಡ್ ಹೋಮಿಗೆ ಎಸ್ಟಾಬ್ಲಿಷ್ ಆಗಿದೆ ಅಂತೆ. ಫಸ್ಟ್ ಹೋಮ್ ಯಾವುದು? ಫಸ್ಟ್ ಹೋಮ್ ಬಂದು ಕನ್ಹಾ ನ್ಯಾಷನಲ್ ಪಾರ್ಕ್ ಏನಿದೆ ಮಧ್ಯಪ್ರದೇಶದಲ್ಲಿ, ಇದು ಇದರ ಫಸ್ಟ್ ಹೋಮ್ ಆಗಿತ್ತು. ಇಲ್ಲಿ ಸುಮಾರು 1700 ಅಥವಾ ನಿಯರ್ಲಿ 2000 ಅಷ್ಟು ಈ ಒಂದು ಬಾರಾಸಿಂಗಗಳು ನೋಡಕ್ ಸಿಗುತ್ತೆ. ಎಲ್ಲಿ ನೋಡಕ್ ಸಿಗುತ್ತೆ ಇದು ಅಂತ UPSC ನಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾರ್ಡ್ ಗ್ರೌಂಡ್ ಬಾರಾಸಿಂಗ ಅಂತ ಕರೀತಾರೆ. ಸೊ ಇವುಗಳು ಇರುವಂತದ್ದು ಯೂಶಲಿ ಫ್ರೆಶ್ ವಾಟರ್ ಸ್ವಾಂಪ್ ಇರುವಂತ ಜಾಗಗಳಲ್ಲಿ ನೋಡಕ್ ಸಿಗುವಂತಹದ್ದು. ಸೊ ಇದ್ರ ಒಂದು ಪಾಪ್ಯುಲೇಷನ್ ಮೊದಲು ಸೌತ್ ಏಷ್ಯಾದಲ್ಲಿ ನೋಡಕ್ ತುಂಬಾ ಇರ್ತಿತ್ತು. ಬಟ್ ಬರ್ತಾ ಏನಾಗುತ್ತೆ ಅಂತಂದ್ರೆ ಈ ಕನ್ನನ್ ನ್ಯಾಷನಲ್ ಪಾರ್ಕ್ಗೆ ರಿಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ, ಮಧ್ಯಪ್ರದೇಶದಲ್ಲಿರುವಂತಹ ಕನ್ನನ್ ನ್ಯಾಷನಲ್ ಪಾರ್ಕ್ಗೆ. ಸೊ ಈಗ ಬರೀ 1700 ಆ ರೀತಿ ಉಳ್ಕೊಂಡಿದ್ದು. ಸ್ವಲ್ಪ ದಿನಕ್ಕೆ ಮುಂಚೆ ಏನ್ ಮಾಡ್ತಿರೋ ಅಂತಂದ್ರೆ ಒಂದಷ್ಟು ಈ ಒಂದು ಬಾರಾಸಿಂಗನ ಶಿಫ್ಟ್ ಮಾಡ್ತಾರೆ. ಎಲ್ಲಿ ಶಿಫ್ಟ್ ಮಾಡ್ತಾರೆ ಅಂತಂದ್ರೆ ಸಾತ್ಪುರ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಸುಮಾರು ಒಂದು 100 ಬಾರಾಸಿಂಗಗಳನ್ನ ಶಿಫ್ಟ್ ಮಾಡ್ತಾರೆ. ಸೊ ಈಗ ಅದ್ರ ಪಾಪ್ಯುಲೇಷನ್ ಸುಮಾರು 170+ ಆಗ್ತಾ ಇದೆ, ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಸೊ ಹಾಗಾಗಿ ಸುದ್ದಿನಲ್ಲಿರುವಂತದ್ದು. ಇದರ ಒಂದು ಹಿನ್ನೆಲೆಯಲ್ಲಿ ನೀವು ಈ ಬಾರಾಸಿಂಗಗಳ ಬಗ್ಗೆ ನೋಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬಾರಾಸಿಂಗ ಬಂದು IUCN ಲಿಸ್ಟ್ ಅಲ್ಲಿ, ರೆಡ್ ಲಿಸ್ಟ್ ಅಲ್ಲಿ ವಲ್ನರಬಲ್ ಕಂಡೀಷನ್ ಇರುವಂತದ್ದು, ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇದೆ. ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ ಅದರಲ್ಲಿ ಫಸ್ಟ್ ಶೆಡ್ಯೂಲ್ ಆಡ್ ಮಾಡಿ ಹೈಯೆಸ್ಟ್ ಪ್ರೊಟೆಕ್ಷನ್ ಇದು ಕೊಟ್ಟಿರ್ತೀವಿ. ಮತ್ತೆ ಸೈಟ್ಸ್ ಅಂತ ಬಂದಾಗ್ಲೂ ಕೂಡ ಸೈಟ್ಸ್ ಅಲ್ಲೂ ಕೂಡ ಇದನ್ನ ಅಪೆಂಡಿಕ್ಸ್ 1 ಅಲ್ಲಿ ಆಡ್ ಮಾಡಿರ್ತೀವಿ. ಈಗ ನೋಡಕ್ ಸಿಗ್ತಾ ಇರುವಂತದ್ದು 2 ನ್ಯಾಷನಲ್ ಪಾರ್ಕ್ಗಳಲ್ಲಿ, ಒಂದು ಕನ್ನ, ಇನ್ನೊಂದು ಬಂದು ಸಾತ್ಪುರ ಆಗಿರುತ್ತೆ. ಇದನ್ನ ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರಿತೀವಿ. ಪೊಲ್ಯೂಷನ್ ಏನೋ ಜಾಸ್ತಿ ಆಯ್ತು ಅಂತಂದ್ರೆ ಅಲ್ಲಿ ಕಾಣಕ್ಕೆ ಮಾಯ ಆಗ್ತಾ ಇರ್ತವೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು ಇದ್ರ ಮೇಲೆ ಬಂದ್ರೆ, ಜೌಗು ಜಿಂಕೆ ಸ್ವಾಂಪ್ ಡೀರ್ ಅಥವಾ ಬಾರಾಸಿಂಗ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು IUCN ಕೆಂಪು ಪಟ್ಟಿಯಲ್ಲಿ ಅಪಾಯದ ಅಂಚಿನಲ್ಲಿರುವ ಜೀವಿ ಅಥವಾ ವಲ್ನರಬಲ್ ಎಂದು ಪಟ್ಟಿ ಮಾಡಲಾಗಿದೆ ಅಂತಂದ್ರೆ ಕರೆಕ್ಟ್ ಆಗಿದೆ. ಇದನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಅನುಸೂಚನೆ 1ರಲ್ಲಿ ಸೇರಿಸಲಾಗಿದೆ. ಹೌದು, ಶೆಡ್ಯೂಲ್ 1 ನಲ್ಲಿ ಇದನ್ನು ಆಡ್ ಮಾಡಿದ್ದಾರೆ, ಇದು ಕರೆಕ್ಟ್ ಆಗಿದೆ. ಇದು ದಕ್ಷಿಣ ಏಷ್ಯಾದಂತ ವ್ಯಾಪಕವಾಗಿ ಹರಡಿದೆ. ಮೊದಲು ಹರಡಿತ್ತು, ಈಗಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈಗ ಸದ್ಯಕ್ಕೆ ನೋಡಕ್ ಸಿಗುವಂತದ್ದು ಮಧ್ಯಪ್ರದೇಶದಲ್ಲಿ ಮಾತ್ರ. ಗಟ್ಟಿ ನೆಲದ ಉಪಜಾತಿಯ ಮುಖ್ಯವಾಗಿ ಉಪಜಾತಿಯು, ಇದರ ಒಂದು ಗಟ್ಟಿನಾದ ಉಪಜಾತಿಯು ಅಂದ್ರೆ ಈ ಒಂದು ಬಾರಾಸಿಂಗಗಳು ಮುಖ್ಯವಾಗಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ. ಹೌದು, ಮುಖ್ಯವಾಗಿ ಕಂಡು ಬರುವಂತದ್ದು ಕನ್ಹಾದಲ್ಲೇ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇಲ್ಲಿ ಒಂದೇ ತಪ್ಪಾಗಿರುವಂತದ್ದು. ಆನ್ಸರ್ ಬಂದು ಕೇವಲ 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಬೆಂಗಳೂರು ಟು ಲಾಂಚ್ ಏಷ್ಯಾಸ್ ಲಾರ್ಜೆಸ್ಟ್ AI ಕಮಾಂಡ್ ಸೆಂಟರ್ ಟು ಡಿಟೆಕ್ಟ್ ವಾಟರ್ ಲೀಕ್ಸ್, ಪ್ರೆಡಿಕ್ಟ್ ಡಿಮ್ಯಾಂಡ್ ಇನ್ ರಿಯಲ್ ಟೈಮ್ ಅಲ್ಲಿ ಏನು ವಾಟರ್ ಲೀಕೇಜ್ ಆಗುತ್ತೆ ಸೊ ಅದನ್ನ ಮಾನಿಟರ್ ಮಾಡಬೇಕು. ಯಾವ ವಾಟರ್? ಡ್ರಿಂಕಿಂಗ್ ವಾಟರ್ ಆದ್ರೂ ಆಗ್ಬೋದು ಅಥವಾ ಸೀವೇಜ್ ವಾಟರ್ ಆದ್ರೂ ಆಗ್ಬೋದು. ಸೊ ಈ ಎರಡು ಏನಾದ್ರು ಇಫ್ ಇನ್ ಕೇಸ್ ಏನೋ ಲೀಕ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಮಾನಿಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಮಾಂಡ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇದರ ಸ್ಪೆಷಾಲಿಟಿ ಬಂದು ಏಷ್ಯಾಸ್ ಲಾರ್ಜೆಸ್ಟ್ ಕಮಾಂಡ್ ಸೆಂಟರ್ ಆಗುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಿರುವಂತದ್ದು ಯಾರು? ಬೆಂಗಳೂರು ವಾಟರ್ ಸಪ್ಲೈ ಸೀವೇಜ್ ಬೋರ್ಡ್, BWSSB ಅಂತ ಏನ್ ಹೇಳ್ತೀವಲ್ಲ, ಸೊ ಅವ್ರು ತರ್ತಾ ಇರೋಂಥದ್ದು. ಇದು ಏಷ್ಯಾಸ್ ಲಾರ್ಜೆಸ್ಟ್ ಕಮಾಂಡ್ ಸೆಂಟರ್ ಆದ್ರಿಂದ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಇವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಜಿಕಾ ಅಂತ ಕರಿತೀವಿ, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ. ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಏನಿದಾರಲ್ಲ, ಸೊ ಇವರ ಒಂದು ಫಿನಾನ್ಷಿಯಲ್ ಏಡ್ ಮೂಲಕ BWSSB ಇದನ್ನ ತರ್ತಾ ಇರೋಂಥದ್ದಾಗಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಮಾಂಡ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಕಮಾಂಡ್ ಸೆಂಟರ್ ಅಂತಂದ್ರೆ ಸ್ಕಾಡಾ ಅಂತ ಕರಿತೀವಿ. ಸ್ಕಾಡಾ ಅಂತಂದ್ರೆ ಸೂಪರ್ವೈಸರಿ ಕಮಾಂಡ್ ಅಂಡ್ ಡೇಟಾ ಅಕ್ವಿಸಿಷನ್ ಸೆಂಟರ್ ಅಂತ. ಸಿಂಪಲ್ ಆಗಿ ನಾವು ಒಂದು ಕಮಾಂಡ್ ಸೆಂಟರ್ ಅಂತ ತಗೊಳ್ಳೋಣ. ಈ ಕಮಾಂಡ್ ಸೆಂಟರ್ ಏನ್ ಮಾಡುತ್ತೆ ಅಂತಂದ್ರೆ ಇದಕ್ಕೆ AI ಟಚ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇಂಟರ್ನೆಟ್ ಆಫ್ ಥಿಂಗ್ಸ್
ಇದನ್ನ ಬಳಕೆ ಮಾಡಿರ್ತಾರೆ. ಸೊ ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಲೀಕೇಜ್ ಆಗುವಂಥದ್ದು, ಅಡ್ವಾನ್ಸ್ ಟೆಕ್ನಾಲಜಿಗಳು ಯೂಸ್ ಮಾಡೋದ್ರಿಂದ ಲೀಕೇಜ್ ಆಗುವಂಥದ್ದು ನಾವು ರಿಯಲ್ ಟೈಮ್ ಅಲ್ಲಿ ಮಾನಿಟರ್ ಮಾಡಬಹುದು. ಅದರ ಪ್ರೆಡಿಕ್ಟಿಬಿಲಿಟಿನೇ ಜಾಸ್ತಿ ಮಾಡುತ್ತೆ, ಅದು ಸ್ವಲ್ಪ ಜಾಸ್ತಿ ಅಕ್ಯುರಸಿ ಕೊಡುತ್ತೆ. ಸೊ ಹಾಗಾಗಿ ಆ ಡಿಟೆಕ್ಟ್ ಆಗುವಂಥದ್ದನ್ನ ಏನೊಂದು ಲೀಕೇಜ್ ಆಗುತ್ತಲ್ಲ ಅದನ್ನ ಬೇಗ ಡಿಟೆಕ್ಟ್ ಮಾಡ್ಕೊಡುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಎಲ್ಲಿ ತರ್ತಾರಂಥದ್ದು, ಬೆಂಗಳೂರಲ್ಲಿ ತರ್ತಾರಂಥದ್ದು, ಇನ್ಫ್ಯಾಕ್ಟ್ ಜಯನಗರದಲ್ಲಿ ತರ್ತಿರೋಂಥದ್ದು. ಇದು ಏಷ್ಯಾದ ಲಾರ್ಜೆಸ್ಟ್ AI ಕಮಾಂಡ್ ಸೆಂಟರ್ ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಬೆಂಗಳೂರಿನ ಸ್ಮಾರ್ಟ್ ನೀರು ನಿರ್ವಹಣೆ ವ್ಯವಸ್ಥೆ ಅಥವಾ ಸ್ಮಾರ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ. ಸ್ಕಾಡಾ ವ್ಯವಸ್ಥೆಯು ನೀರಿನ ಮೂಲಸೌಕರ್ಯದ ಕೇಂದ್ರೀಕೃತ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಸ್ವಯಂಚಾಲಿತ ನಿಯಂತ್ರಣವನ್ನು ಸಕ್ರಿಯಗೊಳಿಸುತ್ತದೆ. ಹೌದು, ನೈಜ ಸಮಯದಲ್ಲಿ ಅದರ ಒಂದು ಮೇಲ್ವಿಚಾರಣೆ ಮಾಡುತ್ತೆ, ಸ್ವಯಂಚಾಲಿತವಾಗಿ ನಿಯಂತ್ರಣವನ್ನು ಸಕ್ರಿಯಗೊಳಿಸುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದ್ರಿಂದ ಸೊ ಕಂಟ್ರೋಲ್ ತಗೊಳುತ್ತೆ, ಸೆಲ್ಫ್ ಆಗಿ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, ಈ ವ್ಯವಸ್ಥೆಯು ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಸೀಮಿತವಾಗಿದೆ. ಇಲ್ಲ, ಇದು ಆಕ್ಚುಲಿ ಒಳಚರಂಡಿ ಸೀವೇಜ್ಗೂ ಆಗುತ್ತೆ, ಸೀವೇಜ್ ಲೀಕೇಜ್ನು ಮಾನಿಟರ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇದು ಬೇಡಿಕೆಯ ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆ ನಿರ್ವಹಣೆ, ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ನಿರ್ವಹಣೆಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸುತ್ತದೆ. ನಾನು ಹೇಳಿದೆ ಈ ಒಂದು ಕಮಾಂಡ್ ಸೆಂಟರ್ ಏನಿದೆ ಇದು AI ಮತ್ತೆ IoTಗಳನ್ನ ಯೂಸ್ ಮಾಡ್ತಾ ಇದೆ ಅಂತ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡೇದು ಮಾತ್ರ ತಪ್ಪಾಗಿರೋದ್ರಿಂದ ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಚಿತ್ರದುರ್ಗ ರಾಕ್ ಕ್ಲೈಂಬರ್ ಜ್ಯೋತಿರಾಜ್ ಈಸ್ ಒಡಿಸಾಸ್ ಅಂಬಾಸಿಡರ್ ಫಾರ್ ಅಡ್ವೆಂಚರ್ಸ್. ಈ ಜ್ಯೋತಿರಾಜ್ ಅಥವಾ ಕೋತಿರಾಜ್ ಅಂತ ಏನ್ ಹೇಳ್ತೀವಲ್ಲ, ಇವರನ್ನ ಒಡಿಸಾದಲ್ಲಿ, ಇನ್ಫ್ಯಾಕ್ಟ್ ಒಡಿಸಾದಲ್ಲಿ ನಮ್ಗೆ ಗೊತ್ತಿದೆ ಈಸ್ಟರ್ನ್ ಘಾಟ್ಸ್ ಬರುತ್ತಲ್ವಾ, ಈಸ್ಟರ್ನ್ ಘಾಟ್ಸ್ ಬರುತ್ತೆ. ಈಸ್ಟರ್ನ್ ಘಾಟ್ಸ್ ಅಲ್ಲಿ ಮಹೇಂದ್ರಗಿರಿ ಏನ್ ಬರುತ್ತೆ. ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಂದು ಅಡ್ವೆಂಚರ್ಸ್ ಟೂರಿಸಂ ನ ಪ್ರಮೋಟ್ ಮಾಡಬೇಕು, ಮೌಂಟೇನಿಯರಿಂಗ್ ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕದ ಜ್ಯೋತಿರಾಜ್ ಇವರು ಮೂಲತಃ ಚಿತ್ರದುರ್ಗದವರು. ಸೊ ಇವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಡಿಸಾ ಅಪಾಯಿಂಟ್ ಮಾಡಿದೆ. ಸೊ ಹಾಗಾಗಿ ಸುದ್ದಿಲಿರುವಂಥದ್ದು ಯಾರು ಅಂತ ವ್ಯಕ್ತಿ ತಿಳ್ಕೊಳ್ಳಿ, ಮತ್ತೆ ಯಾವ ಸ್ಟೇಟ್ಗೆ ಯಾವ ಒಂದು ಸ್ಪೋರ್ಟ್ಗೆ ಇವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಸಿಂಪಲ್ ಆಗಿ ಬರುತ್ತೆ, ಒಡಿಸಾ ಸಾಹಸ ಕ್ರೀಡಾ ರಾಯಭಾರಿಯಾಗಿ ಅಥವಾ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಕಗೊಳಿಸಲಾಗಿದೆ ಅಂತ ಕೇಳಿದರೆ ಸಿಂಪಲ್ ಆನ್ಸರ್ ಜ್ಯೋತಿರಾಜ್. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ರಿವರ್ ಟರ್ನ್ಸ್ ಶೈ ಅವೇ ಫ್ರಮ್ ಭದ್ರಾ ಆಸ್ ವೀಡ್ ರಿವೇಜ್ ನೆಸ್ಟಿಂಗ್ ಸೈಟ್ಸ್. ಏನಾಗಿದೆ ಅಂತಂದ್ರೆ, ಭದ್ರಾ ಟೈಗರ್ ರಿಸರ್ವ್ ಏನಿದೆಯಲ್ಲ ನಮ್ಗೆ ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗದಲ್ಲಿ ನೋಡುವಂತ ಆ ಒಂದು ಬಾರ್ಡರ್ ನೋಡುವಂತಹ ಒಂದು ಭದ್ರಾ ಟೈಗರ್ ರಿಸರ್ವ್. ಸೊ ಅಲ್ಲಿ ಮಾತ್ರ ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತದ್ದು, ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಪಕ್ಷಿಗಳು ಯಾವುದು ಅಂತಂದ್ರೆ ರಿವರ್ ಟರ್ನ್. ಎಷ್ಟು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನೆಸ್ಟಿಂಗ್ ಗ್ರೌಂಡ್ ಅಂತ, ಹೈಯೆಸ್ಟ್ ನೆಸ್ಟಿಂಗ್ ಗ್ರೌಂಡ್ ಅಂತಂದ್ರೆ ಅತಿ ಹೆಚ್ಚಿಗೆ ಬಂದು ಅಲ್ಲಿ ಮೊಟ್ಟೆ ಇಡುವಂತಹ ಜಾಗ ಆಗಿರುತ್ತೆ. ಈ ರಿವರ್ ಟರ್ನ್ ಬಂದು ಮೊಟ್ಟೆ ಇಡುವಂತಹ ಜಾಗ ಈ ಒಂದು ಭದ್ರಾ ಟೈಗರ್ ರಿಸರ್ವ್. ಎಷ್ಟು ಅಂತಂದ್ರೆ ವಾರ್ಷಿಕವಾಗಿ ಸುಮಾರು 10,000 ಬರ್ತಿದ್ವು ಅಂತ ಅಲ್ಲಿಗೆ. ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ಈಗ ಅದರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಎಷ್ಟು ಬಂದಿದೆ ಈ ವರ್ಷ ನಿಮ್ಗೆ ನೋಡೋದಕ್ಕೆ ಬರೀ 400 ಸಿಕ್ಕಿದೆ. 400 ಪಕ್ಷಿಗಳಷ್ಟೇ ನೋಡಕ್ ಸಿಕ್ಕಿದೆ ಅಂತ. ಯಾಕೆ ಅಂತಂದ್ರೆ ಸಾಕಷ್ಟು ಕಾರಣಗಳು ಕೊಡ್ತಾರೆ. ಒಂದು, ಅಲ್ಲಿ ವೀಡ್ಸ್ ಜಾಸ್ತಿ ಆಗಿರುವಂತದ್ದಾಗ್ಬೋದು, ಪೊಲ್ಯೂಷನ್ ಜಾಸ್ತಿ ಆಗಿರುವಂತದ್ದಾಗ್ಬೋದು, ಫ್ಲಡ್ ಆಗಿರುವಂತದ್ದಾಗ್ಬೋದು, ಅಕಾಲಿಕ ಮಳೆ ಆಗಿರುವಂತದ್ದು. ಅಂದ್ರೆ ಈ ಬರ್ಡ್ಸ್ ಏನ್ ಮಾಡ್ತಾವಲ್ಲ ಇವು ಬಂದು ಮರದ ಮೇಲೆ ಮೊಟ್ಟೆ ಇಡುವಂತದ್ದಲ್ಲ, ನೆಲ ಮೇಲೆ ಮೊಟ್ಟೆ ಇಡ್ತವೆ. ಅಲ್ಲಿರುವಂತ ಐಲ್ಯಾಂಡ್ಗಳನ್ನ ಆಯ್ಕೆ ಮಾಡ್ಕೊಂಡು ಸೊ ಅಲ್ಲಿ ಮೊಟ್ಟೆ ಇಡ್ತವೆ. ಸೊ ಆದ್ರೆ ಈ ರೀತಿಯಾಗಿ ಫ್ಲಡ್ಡಿಂಗ್ ಆಗುವಂಥದ್ದು ಅಥವಾ ಏನೋ ವೀಡ್ಗಳು ಜಾಸ್ತಿ ಬೆಳೆಯುವಂಥದ್ದು ಈ ರೀತಿ ಕಾರಣದಿಂದ ಅವುಗಳಿಗೆ ಆ ಜಾಗನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಸೊ ಇಡೀ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಪಾಪ್ಯುಲೇಷನ್ ಬಂದು ನೆಸ್ಟಿಂಗ್ ಮಾಡುವಂತಹ ಜಾಗ ಬಂದು ಭದ್ರಾ ಟೈಗರ್ ರಿಸರ್ವ್, ಅದ್ರ ಕರ್ನಾಟಕದಲ್ಲಿ ಆದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಬರ್ಡ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಈ ಗ್ರೌಂಡ್ ನೆಸ್ಟಿಂಗ್ ಬರ್ಡ್ ಆಗಿದೆ. ಮತ್ತೆ ಇದು ಫ್ರೆಶ್ ವಾಟರ್, ಈಗ ರಿವರ್ ಅಲ್ವಾ, ಭದ್ರಾ ರಿವರ್ ಅಲ್ವಾ. ಸೊ ಹಾಗಾಗಿ ಫ್ರೆಶ್ ವಾಟರ್ ಬರ್ಡ್ ಆಗಿದೆ ಇದು. ಜೊತೆಗೆ ಇದು ಬಂದು IUCN ಲಿಸ್ಟ್ ಅಲ್ಲಿ ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇರುವಂತದ್ದು. ಮತ್ತೆ ಈಗ ಆಲ್ರೆಡಿ ಫ್ರೆಶ್ ವಾಟರ್ ಅಥವಾ ಪೊಲ್ಯೂಷನ್ ಇಂಡಿಕೇಟ್ ಮಾಡ್ತಿರೋದ್ರಿಂದ ಇದು ಇಂಡಿಕೇಟರ್ ಸ್ಪೀಶೀಸ್ ಅಂತಾನು ಕರೀತಾರೆ. ನೆನ್ಪಿಟ್ಕೊಳ್ಳಿ, ರಿವರ್ ಟರ್ನ್. ಪ್ರಶ್ನೆ ಯಾವ ರೀತಿ ಬರ್ಬೋದು, ರಿವರ್ ಟರ್ನ್ ಆಯ್ಕೆಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಇದನ್ನು IUCN ಕೆಂಪು ಪಟ್ಟಿಯಲ್ಲಿ ಅಪಾಯದ ಅಂಚಿನಲ್ಲಿರುವ ಎಂಡೇಂಜರ್ಡ್ ಅಲ್ಲ, ಬದಲಿಗೆ ಇದು ವಲ್ನರಬಲ್ ಜೀವಿ ಎಂದು ವರ್ಗೀಕರಿಸಲಾಗಿದೆ. ತಪ್ಪು ಸ್ಟೇಟ್ಮೆಂಟ್ ಇದು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ನದಿ ಟರ್ನ್ ಅಥವಾ ರಿವರ್ ಟರ್ನ್ ಹಕ್ಕಿಗಳ ವಿಶ್ವದ ಅತಿದೊಡ್ಡ ಸಂತಾನೋತ್ಪತ್ತಿ ಕೇಂದ್ರವಾಗಿದೆ. ಕರೆಕ್ಟ್, ಇದು ವಿಶ್ವದ ಅತಿದೊಡ್ಡ ಸಂತಾನೋತ್ಪತ್ತಿ ಕೇಂದ್ರನೇ ಆಗಿರುವಂತದ್ದು, ನೆನ್ಪಿಟ್ಕೋಬೇಕು. ಭದ್ರಾ ಟೈಗರ್ ರಿಸರ್ವ್ ಇದು ನೆಲದ ಮೇಲೆ ಗೂಡು ಕಟ್ಟುವ ಹಕ್ಕಿಯಾಗಿದ್ದು ಪ್ರವಾಹ ಮತ್ತು ಆವಾಸಸ್ಥಾನದ ತೊಂದರೆಗಳಿಗೆ ಹೆಚ್ಚು ಸೂಕ್ಷ್ಮವಾಗಿದೆ. ಹೌದು, ನೆಲದ ಮೇಲೆ ಗೂಡು ಕಟ್ಟೋದ್ರಿಂದ ಅಥವಾ ನೆಲದ ಮೇಲೆ ಮೊಟ್ಟೆ ಇಡೋದ್ರಿಂದ ಯಾವ್ದಾದ್ರು ಒಂದು ಪ್ರವಾಹ ಆಯ್ತು ಅಥವಾ ಯಾವ್ದಾದ್ರು ಆವಾಸಸ್ಥಾನದ ತೊಂದರೆ ಆಯ್ತು ಅಂತಂದಾಗ ಸೊ ಅದರ ಒಂದು ಸಂಖ್ಯೆನೂ ಇಳಿಮುಖವಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 2 ಮತ್ತು 3 ಮಾತ್ರ ಸರಿಯಾಗಿರೋದು ಆಪ್ಷನ್ ಎ. ಸೊ ಇದೇ ಆರ್ಟಿಕಲ್ ಜೊತೆ ಒಂದು ಸೆಷನ್ ಮುಗಿಸೋಣ. ಮುಂದಿನ ಆರ್ಟಿಕಲ್ ಅಂತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.